ಆಯುಷ್ ಟಿವಿ ಅರ್ಪಿಸುತ್ತಿರುವಂತಹ ಜಾಗತಿಕ ಕಲ್ಯಾಣ ಸಮಾವೇಶ 2025 ಈಗಾಗಲೇ ಅದ್ದೂರಿಯಾಗಿ ಚಾಲನೆ ಸಿಕ್ಕಿರುವಂತದ್ದು. ಅಂದ್ರೆ ಏಪ್ರಿಲ್ 11ರಿಂದ ಏಪ್ರಿಲ್ 14ನೆವರೆಗೆ ಬೆಂಗಳೂರಿನ ಅರಮನೆ ಮೈದಾನ ಗೇಟ್ ನಂಬರ್ 6ರಲ್ಲಿ ಸಮಗ್ರ ಕೃಷಿ ಹಾಗೆ ಏನು ಸಮಗ್ರ ಚಿಕಿತ್ಸೆ ಅಂದ್ರೆ ಒಂದೇ ಸೂರಿನಡಿ ಎಲ್ಲಾ ವಿಧವಾದಂತಹ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವಂತದ್ದು. ಒಂದು ಕಡೆ ಆರೋಗ್ಯಕವಾಗಿ ಹಾಗೆ ರೈತರಿಗೆ ಏನು ಪ್ರೋತ್ಸಾಹ ಮಾಡುವಂತಹ ನಿಟ್ಟಿನಲ್ಲಿ ಮೇಳಗಳನ್ನು ಕೂಡ ಮಾಡುವಂತದ್ದು. ಹಲಸಿನ ಮೇಳ ಆಗಿರ್ಬೋದು ಅಥವಾ ಮಾವಿನ ಮೇಳ ಆಗಿರ್ಬೋದು. ಈ ರೀತಿಯಾಗಿ ಇನ್ನೊಂದು ಕಡೆ ಏನು ಆಯುರ್ವೇದಿಕವಾಗಿ ಯಾವ ರೀತಿಯಾಗಿ ನಮ್ಮನ್ನ ನಾವು ಸುರಕ್ಷಿತವಾಗಿ ಇಟ್ಕೊಳ್ಬಹುದು, ನಮ್ಮ ಆರೋಗ್ಯವನ್ನು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬಹುದು, ಅಂದ್ರೆ ರೋಗ ಬರದ ಹಾಗೆ ನಮ್ಮನ್ನ ನಾವು ಯಾವ ರೀತಿಯಾಗಿ ರಕ್ಷಿಸ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಈ ಒಂದು ವೇದಿಕೆಯಲ್ಲಿ ಕಲ್ಪಿಸಲಾಗಿರುವಂತದ್ದು. ಸದ್ಯ ನಾ ಈ ಒಂದು ಕಾರ್ಯಕ್ರಮದ ಒಳಗಡೆ ಇದ್ದೀನಿ. ಅಂದ್ರೆ ಸ್ಟಾಲ್ ನಾನು ನಿಮಗೆ ಒಂದೊಂದೇ ಆಗಿ ತೋರಿಸ್ತಾ ಹೋಗ್ತೀನಿ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ. ದೃಶ್ಯದಲ್ಲೂ ಕೂಡ ಈಗ ನೀವು ಗಮನಿಸಬಹುದು. ಅಂದ್ರೆ ಈಗಾಗಲೇ ಏನು ಆಯುರ್ವೇದಿಕವಾಗಿ ನಮ್ಮ ದೇಹದಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಕಾಣಬಹುದು, ಯಾವ ರೀತಿಯಾಗಿ ಆರೋಗ್ಯವನ್ನು ವೃದ್ಧಿಸಬಹುದು ಅನ್ನುವಂತಹ ನಿಟ್ಟಿನಲ್ಲಿ ಆಯುಷ್ ಟಿವಿ ಈಗ ಹೊಸದಾದಂತಹ ಒಂದು ಕಾರ್ಯಕ್ರಮಗಳನ್ನು ಕೂಡ ಪ್ರತಿ ವರ್ಷನೂ ಕೂಡ ಮಾಡ್ತಾ ಇದೆ. ಅದೇ ರೀತಿಯಲ್ಲಿ 2025 ಆಯುಷ್ ಟಿವಿ ಏನು ಜಾಗತಿಕ ಕಲ್ಯಾಣ ಸಮಾವೇಶವನ್ನು ಕೂಡ ಮಾಡ್ತಿರುವಂತದ್ದು. ಈ ಒಂದು ಕಾರ್ಯಕ್ರಮದಡಿ ಹಲವಾರು ಸ್ಟಾಲ್ಗಳನ್ನು ಕೂಡ ಇಡಲಾಗಿದೆ. ಅಂದ್ರೆ ಆಯುರ್ವೇದಿಕ ಬರುವಂತಹ ಎಲ್ಲಾ ಔಷಧಿ ಬಾಟಲ್ಗಳನ್ನು ಕೂಡ ಇಡಲಾಗಿರುವಂತದ್ದು. ಅಂದ್ರೆ ಯಾವ ರೀತಿಯಾದ ಕಾಯಿಲೆಗಳು ಬರಬಾರ್ದು, ಅಂದ್ರೆ ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸುವಂತಹ ನಿಟ್ಟಿನಲ್ಲಿ ರೋಗ ಬರದ ಹಾಗೆ ನಾವು ಯಾವ ರೀತಿಯಾಗಿ ಕಾಪಾಡ್ಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುಮಾರು 5,000ಕ್ಕೂ ಹೆಚ್ಚು ವೈದ್ಯರು ಈ ಒಂದೇ ಸೂರಿನಡಿ ಅಂದ್ರೆ ಸಮಗ್ರ ಚಿಕಿತ್ಸೆ ಸಿಗ್ಬೇಕು ಎಲ್ರೂ ಕೂಡ ಆರೋಗ್ಯವಾಗಿ ಇರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿರುವಂತದ್ದು. ಸದ್ಯ ಈ ಒಂದು ಕಾರ್ಯಕ್ರಮವನ್ನ ಸರ್ಕಾರದ ಆರೋಗ್ಯ ಸಚಿವರು ಗುಂಡೂರಾವ್ ಅವರು ಉದ್ಘಾಟನೆ ಮಾಡಿದ್ರು. ಈ ರೀತಿಯಾದಂತಹ ಉತ್ತಮವಾದಂತಹ ಕಾರ್ಯಕ್ರಮವನ್ನು ಕೂಡ ಮಾಡಿರುವಂತದ್ದು. ಎಡ ಮತ್ತೆ ಬಲಭಾಗದಲ್ಲೂ ಕೂಡ ಸ್ಟಾಲ್ ಗಳನ್ನ ಇಡಲಾಗಿದೆ. ಸ್ಟಾಲ್ ಗಳಲ್ಲಿ ಏನು ಮೆಡಿಸಿನ್ ಆಯುರ್ವೇದಿಕವಾಗಿ ಯಾವ ರೀತಿಯಾಗಿ ಬಳಸಬಹುದು ಆ ಎಲ್ಲಾ ಔಷಧಿಗಳನ್ನು ಕೂಡ ಇಡಲಾಗಿರುವಂತದ್ದು. ಹಾಗೆ ನುರಿತ ವೈದ್ಯರಿಂದ ಸುಮಾರು 5,000ಕ್ಕೂ ಹೆಚ್ಚು ವೈದ್ಯರು ಈ ಒಂದು ಚಿಕಿತ್ಸೆಯನ್ನ ಯಾವ ರೀತಿಯಾಗಿ ಕೊಡಬಹುದು, ಯಾವ ರೀತಿಯಾಗಿ ಅವರನ್ನ ಪಾಲನೆ ಪೋಷಣೆ ಮಾಡಬಹುದು. ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ನೋಡ್ತಾ ಇದ್ದೀರಾ. ಈ ಒಂದು ಏನು ಆಯುಷ್ ಟಿವಿ ಆಯೋಜನೆ ಮಾಡಿರುವಂತಹ ಈ ಒಂದು ಕಾರ್ಯಕ್ರಮದ ಅಡಿ ಈಗಾಗಲೇ ಏನು ರೋಗಿಗಳನ್ನು ಕೂಡ ತಪಾಸಣೆ ಮಾಡುವಂತದ್ದಾಗಿರ್ಲಿ ಅಥವಾ ಅವರನ್ನ ಮಾತಾಡಿಸುವಂತದ್ದು, ಅಂದ್ರೆ ಅವ್ರನ್ನ ಯಾವ ಕಾಯಿಲೆಗಳು ಬಂದಾಗ ಏನೆಲ್ಲ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನ ವಹಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಯುಷ್ ಟಿವಿ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತದ್ದು. ಇನ್ನೂ 2 ದಿನ ಈ ಒಂದು ಕಾರ್ಯಕ್ರಮ ಇರುತ್ತೆ. ಅಂದ್ರೆ ಬೆಂಗಳೂರಿನ ಅರಮನೆ ಮೈದಾನ ಗೇಟ್ ನಂಬರ್ 6 ಈ ಒಂದು ವೇದಿಕೆಯಲ್ಲಿ ಎಲ್ಲಾ ರೀತಿಯಾದಂತಹ ಒಂದು ಕಾಯಿಲೆಗೆ ಒಂದೇ ಸೂರಿನಡಿ ಸಮಗ್ರ ಚಿಕಿತ್ಸೆ ನೀಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಹತ್ತರವಾದಂತಹ ಕಾರ್ಯಕ್ರಮವನ್ನು ಆಯುಷ್ ಟಿವಿ ಹಮ್ಮಿಕೊಂಡಿದೆ. ಈಗಾಗಲೇ ಏನು ಕಾರ್ಯಕ್ರಮಕ್ಕೆ ಉತ್ತಮವಾದಂತಹ ಸ್ಪಂದನೆ ಸಿಗ್ತಿರುವಂತದ್ದು. ಸಾವಿರಾರು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮವನ್ನ ಸದುಪಯೋಗ ಪಡಿಸ್ಕೊಳ್ತಿದ್ದಾರೆ. ಒಂದು ಕಡೆ ಆರೋಗ್ಯ ದೃಷ್ಟಿಯಲ್ಲಿ, ಇನ್ನೊಂದು ದೇಶದ ಬೆನ್ನೆಲುಬು ರೈತನು ಕೂಡ ರೈತನಿಗೆ ಪೂರಕವಾದಂತಹ ಕೆಲಸ ಕಾರ್ಯಗಳನ್ನು ಕೂಡ ಮಾಡ್ತಿರುವಂತದ್ದು. ಅಂದ್ರೆ ಹಲಸಿನ ಮೇಳ ಆಗಿರ್ಬೋದು ಅಥವಾ ಮಾವಿನ ಮೇಳ ಆಗಿರ್ಬೋದು, ಈ ಎಲ್ಲಾ ಕಾರ್ಯಕ್ರಮಗಳನ್ನ ಮಾಡಿ ಸಾರ್ವಜನಿಕರ ಹಾಗೂ ಜನರ ಆರೋಗ್ಯ ದೃಷ್ಟಿಯಲ್ಲಿ ಮಹತ್ತರವಾದಂತಹ ಕಾರ್ಯಕ್ರಮವನ್ನ ಮಾಡ್ತಿರುವಂತದ್ದು. ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡಿಸ್ಕೊಳ್ಬೇಕು, ಎಲ್ಲರೂ ಕೂಡ ಆರೋಗ್ಯವಾಗಿ ಇರ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಆಯುಷ್ ಟಿವಿ ಈ ಒಂದು ಕಾರ್ಯಕ್ರಮವನ್ನ ಏರ್ಪಡಿಸಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.